ಆ ಪರಮಾತ್ಮ ಎಲ್ಲಿದ್ದಾನೆ? ದೇವರು ಪರಮಾತ್ಮ ಅವನ ಪರ್ಯಾಯ ಶಬ್ದಗಳು. ದೇವರು ಎಲ್ಲಿದ್ದಾನೆ? ಆ ದೇವರನ್ನು ಕಾಣಬೇಕಲ್ಲ ಅನ್ನುವಂಥ ಒಂದು ಬಯಕೆ. ಎಲ್ಲರೂ ಇವತ್ತು ನೀವೆಲ್ಲ ಇಲ್ಲೆಲ್ಲ ಸೇರಿದ್ದೀರಿ ಅಂದರೆ ಒಂದು ಆನಂದಕ್ಕೋಸ್ಕರ ಸೇರಿದ್ದೀರಿ. ಆ ದೇವನವನ್ನು, ಆ ಪರಮಾತ್ಮನ ಒಂದು ಚಿಂತನೆಯನ್ನು ಮಾಡುವಾಗೋಸ್ಕರ, ಕೇಳುವಾಗೋಸ್ಕರ ಸೇರಿದ್ದೀರಿ. ಆ ಪರಮಾತ್ಮ ಎಲ್ಲಿದ್ದಾನೆ ಅಂತಂದರೆ ಮಹಾನುಭಾವರೇ ಹೇಳ್ತಾರೆ, ಅತ್ತತ್ತ ನೋಡಿದಳತ್ತತ್ತ ನೀನೇ ದೇವ, ಸಕಲ ವಿಸ್ತಾರವು ಕುರು ನೀನೇ ದೇವ. ವಿಶ್ವತೋ ಪಾದ ವಿಶ್ವತೋ ಚಕ್ಷು. ಅವ ಹೆಂಗೆ ಅದಾನ ಅಂತಂದರೆ, ನೀವು ಏನೇನು ನೋಡ್ಬೇಕಂತ್ರಿ ಅಲ್ಲೇ ಅದಾನ. ಎಲ್ಲಿ? ಮಣ್ಣಲ್ಲಿದ್ದಾನೆ, ನೀರಿನಲ್ಲಿದ್ದಾನೆ, ಬೆಂಕಿಯಲ್ಲಿದ್ದಾನೆ, ಗಾಳಿಯಲ್ಲಿದ್ದಾನೆ, ಆಕಾಶದಲ್ಲಿದ್ದಾನೆ. ಆಕಾಶದಕ್ಕಿಂತಲೂ ಅತೀತನಾಗಿದ್ದಾನೆ. ಸರ್ವೇ ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಗೆ ಕೇಳ್ರಿ, ನೀವು ದೊಡ್ಡವ್ರಿಗೆ ಕೇಳ್ರಿ, ದೇವ್ರು ಎಲ್ಲಿದ್ದಾನೆ ಅಂದರೆ ಆಕಾಶದ ಕಡೆ ಮೇಲೆ ನೋಡ್ತೀವಿ ನಾವು. ದೇವ್ರು ಎಲ್ಲಿದ್ದಾನೆ? ಮ್ಯಾಲಿದ್ದಾನೆ ರೀ. ಆ ದೇವರು ಮೇಲೂ ಇದ್ದಾನೆ, ಕೆಳಗೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಯಥೋ ವಾಚ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮನಸಾ ಸಹ ಅಂದರೆ ವಚನಕ್ಕೆ ಮೀರಿದವ, ಮನಸ್ಸಿಗೂ ಕೂಡ ತಿಳಿದೇ ಇರುವಂಥ ಒಂದು ಅಭೂತವಾಗಿರುವಂಥ ಒಂದು ಶಕ್ತಿ ಅದು. ಆ ಶಕ್ತಿಗೆ ನಮ್ಮಲ್ಲಿ ಋಷಿಗಳು ಏನಂತ ಕರೀತಾರೆ ಅಂದ್ರೆ ದೇವರು ಪರಮ ಆತ್ಮ ಅಂತ ಕರೀತಾರೆ. ಆ ಪರಮಾತ್ಮನನ್ನು ಕಾಣಬೇಕಾದ್ರೆ ಒಂದು ಮಾರ್ಗ ನಮ್ಮಲ್ಲಿ ಇದೆ. ಏನು ಅಂದರೆ, ಆ ಪರಮಾತ್ಮನನ್ನು ಕಾಣಬೇಕಾದ್ರೆ ನಾವು ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಏನು ಅದು ಅಂದರೆ, ನಾವು ಶ್ರೋತ್ರಿಯಂ ಬ್ರಹ್ಮನಿಷ್ಠ ಸದ್ಗುರುವಿನ ಶರಣಾಗತಿ ಆಗಬೇಕು. ಯಾವಾಗ ನಾವು ಎಲ್ಲರೂ ಆ ಸದ್ಗುರು ದೇವನ ಶರಣಾಗತಿ ಆಗ್ತೀವಿ, ಗುರು ಸಾಕ್ಷಾತ್ ಪರಬ್ರಹ್ಮ, ಗುರು ಸಾಕ್ಷಾತ್ ಪರಬ್ರಹ್ಮ. ನಾವು ದೇವರಿಗೆ ಕಣ್ಣಿನಿಂದ ನೋಡಿಲ್ಲ, ಕಿವಿಯಿಂದ ಕೇಳಿಲ್ಲ, ಸ್ಪರ್ಶಿಸಿಲ್ಲ, ಮುಟ್ಟಿಲ್ಲ, ಮೂಸಿಸಿಲ್ಲ. ಆದರೆ ಆ ಸದ್ಗುರು ದೇವನನ್ನು ನಾವು ಕಣ್ಣಿನಿಂದ ನೋಡ್ತಾ ಇದ್ದೀವಿ, ಕಿವಿಯಿಂದ ಕೇಳ್ತಾ ಇದ್ದೀವಿ, ಮುಟ್ತಾ ಇದ್ದೀವಿ, ಅವನ ದಿವ್ಯ ದರ್ಶನವನ್ನು ಮಾಡ್ತಾ ಇದ್ದೀವಿ. ಅಂತ ಮಾಡ್ತಾ ಇದ್ದೀವಿ ಅಂದರೆ ಯಾರಾದರೂ ಈ ಭೂಲೋಕದಲ್ಲಿ ಇದ್ದಾರೆ ಅಂದರೆ ಆ ಸದ್ಗುರು ದೇವ ಮಾತ್ರ ಇದ್ದಾನೆ. ಆ ಸದ್ಗುರು ದೇವ ಮಾತ್ರ ಇದ್ದಾನೆ. ಎಂಥ ಕರುಣಾಮೂರ್ತಿ, ಕೃಪಾ ಕಟಾಕ್ಷ ಆ ಗುರುದೇವರು. ಆ ಗುರು ಅವನು ಎಲ್ಲ ಕಡೆ ಇದ್ದಾನೆ. ಆದರೂ ಕೂಡ ಶರೀರ ರೂಪದಲ್ಲಿ ಬಂದು ಈ ಭೂಲೋಕದಲ್ಲಿ ಸಂಚಾರವನ್ನು ಮಾಡಿ ನಮ್ಮನ್ನೆಲ್ಲರನ್ನ ಉದ್ಧರಿಸ್ತಾ ಇದ್ದಾನೆ. ಎಷ್ಟು ಜನ ಮಹಾತ್ಮರಾಗಿ ಹೋಗಿದ್ದಾರೆ ಅಂದರೆ ನಮ್ಮ ಭಾರತದಲ್ಲಿ ನೀಲಕಂಠ ಮಹಾದೇವರು, ಗೊಲ್ಲಾಳೇಶ್ವರ್, ಇಲ್ಲೇ ನಮ್ಮ ಕಣ್ಣಿಗೆ ಕಾಣಿಸುವಂಥವ್ರು. ಈಶ್ವರಾಧ್ಯರ ಹೆಸರು ಹೇಳಿದ್ರು, ಇದೆ ಈಗ ಸಿದ್ಧಾರೂಢ ಮಹಾಸ್ವಾಮಿಗಳು ಹೇಳಿದ್ರು, ಶಿವಕುಮಾರ ಸ್ವಾಮಿಗಳು ಹೇಳಿದ್ರು, ಸಿದ್ದೇಶ್ವರ ಸ್ವಾಮಿಗಳ ಹೆಸರು ಹೇಳಿದರು. ಇವರೆಲ್ಲ ಹುಟ್ಟಿದ್ದು ತಾಯಿ ಗರ್ಭದಲ್ಲಿ, ಬೆಳೆದಿದ್ದು ಕೂಡ ತಾಯಿ ಮಲಿ ಹಲ್ಲೆ ಕುಡ್ದೆ ಬೆಳೆದಿದ್ದಾರೆ. ಎಲ್ಲ ಮಹಾತ್ಮರು ತಾಯಿ ಮಲಿ ಹಲ್ಲೆ ಕುಡಿದು ಬೆಳೆದಿದ್ದಾರೆ. ತಾಯಿ ತೊಡೆಯಲ್ಲಿ ಆಡಿದ್ದಾರೆ, ತಾಯಿ ತೊಡೆಯಲ್ಲಿ ಹೊಲಸು ಮಾಡಿದ್ದಾರೆ, ತಾಯಿ ಅವರ ಸ್ವಚ್ಛತೆಯನ್ನು ಮಾಡಿದ್ದಾಳೆ, ಮುಂದೆ ಬೆಳೆಸಿದ್ದಾಳೆ, ಎಲ್ಲವನ್ನೂ ಮಾಡಿದ್ದಾರೆ. ಆದರೆ ಅವರು ಯಾಕೆ ಗುರುಗಳಾದರು? ಹುಟ್ಟನ ಗುರುಗಳಾಗಿರಬೇಕಾಗಿತ್ತಲ್ಲ. ಅಂದರೆ ಅವರು ಇರುವಂಥದ್ದು ಪೂರ್ವ ಜನ್ಮ ಕೃತೇನ ಇನ್ನು ಪುಣ್ಯ ಇತ್ತು, ಅದು ಅವರನ್ನು ಉದಯನ ಮಾಡಿತ್ತು. ಅನೇಕ ಜನ್ಮಾಂತರದಲ್ಲಿ ಮಾಡಿರುವಂತಹ ಈ ಪುಣ್ಯದ ಕಾರ್ಯವನ್ನು, ಏನು ಪುಣ್ಯದ ಕಾರ್ಯದಲ್ಲಿ ಪ್ರಮುಖವಾಗಿ ಸತ್ಸಂಗ. ನೀವೇನಿಗೇನು ಕೇಳ್ತಾ ಇದ್ದೀರಲ್ಲ, ಇದೇನು ಸಮಯನ ಕಳೀತಾ ಇದ್ದೀರಲ್ಲ, ಇದು ಎಲ್ಲವೂ ನಿಮ್ಮನ್ನು ಸಂಗ್ರಹ ಮಾಡ್ತಾ ಇದೆ. ನೀವು ಏನೇನು ಕೆಲಸ ಮಾಡ್ತಾ ಇದ್ದೀರಿ, ನೀವು ಏನೇನು ಕಾರ್ಯವನ್ನು ಮಾಡ್ತಾ ಇದ್ದೀರಿ, ಪ್ರತಿ ಕ್ಷಣನೂ ಕೂಡ ನಿಮ್ಮ ಕರ್ಮದ ಬುತ್ತಿಯನ್ನು ಕಟ್ಟುಕೊತೀರಿ.
ನೀವು ಅಂತಿರ್ತೀರಿ, ನಮ್ಮಲ್ಲಿ ಹಳ್ಳಿಯಾಗ ಎಲ್ಲರೂ ಮಾತಾಡ್ತಾರೆ, ಬಹಳ ಕೆಟ್ಟ ಕಾರ್ಯ ಆಗ್ಲಿಕ್ಕತ್ತಿತ್ತು ಅಂದ್ರೆ ಎಂಥ ಕರ್ಮದ ಬುತ್ತಿ ಕಟ್ಕೊಂಡು ಬಂದಾರ ಇವರು ಅಂತ ಅಂತೀವಿ. ಸಾಮಾನ್ಯವಾಗಿ ಮಾತಾಡಿದೆ, ಎಂಥ ಕರ್ಮದ ಬುತ್ತಿ, ಎಷ್ಟು ದರಿದ್ರತನ ಬೆನ್ನತ್ತದ ಇವ್ರು, ಯಾವ ಕರ್ಮದ ಬುತ್ತಿ ಕಟ್ಕೊಂಡು ಬಂದಾರ. ಕರ್ಮದ ಬುತ್ತಿ ಕಟ್ಕೊಂಡು ಬಂದಾರಂದ್ರೆ ಅನೇಕ ಜನ್ಮಾಂತರದಲ್ಲಿ ಪಾಪದ ಕಾರ್ಯವನ್ನು ಮಾಡಿದ್ದಾರೆ. ಆ ಪಾಪದಿಂದ ನಾವು ಇವತ್ತು ಮುಕ್ತಿಯನ್ನು ಹೊಂದಬೇಕಾದ್ರೆ ನಾವು ಆ ಶ್ರೋತ್ರಿಯಂ ಬ್ರಹ್ಮನಿಷ್ಠ ಸದ್ಗುರುವಿನ ದಿವ್ಯ ಚರಣಾರವಿಂದಾರಗಳಲ್ಲಿ ಶರಣಾಗತಿ ಆಗಲೇಬೇಕು. ಎಲ್ಲಿವರೆಗೆ ನಾವು ಆ ಗುರುವಿನ ಸಂಶೋಧನೆ ಮಾಡೋಂಗಿಲ್ಲ, ಎಲ್ಲಿವರೆಗೆ ನಾವು ಗುರುವಿನ ಸಮ್ಮುಖ ಹೋಗೋದಿಲ್ಲ, ಎಲ್ಲಿವರೆಗೆ ನಾವು ಆ ಗುರುವಿನ ಆಪ್ತ ಅಂಗಾದಿಗಳನ್ನು ನಾವು ಸೇವೆ ಮಾಡುವುದಿಲ್ಲ, ಅಲ್ಲಿವರೆಗೆ ಈ ಮಾನವ ಜನ್ಮ ಉದ್ಧಾರವನ್ನು ಆಗುವುದಿಲ್ಲ. ಮತ್ತೆ ಹುಟ್ಟಬೇಕು, ಮತ್ತೆ ಸಾಯಬೇಕು, ಮತ್ತೆ ಹುಟ್ಟಬೇಕು, ಮತ್ತೆ ಸಾಯಬೇಕು. ಆದಿಜಗದ್ಗುರು ಶಂಕರ ಭಗವತ್ಪಾದರು ಹಿಡ್ಕೊಂಡು ಸಾಕಷ್ಟು ಜನರು ಬಂದಿದ್ದಾರೆ. ಅವರೆಲ್ಲರೂ ಬಂದಿದ್ದು ಆ ದೇವನ ಒಂದು ಸಾಧನೆಯನ್ನು ಮಾಡಿ, ಆ ದೇವನ ಜೊತೆಗೆ ಒಂದಾಗಿ, ಆ ಪರಮಾತ್ಮನನ್ನು ಸ್ಮರಣೆಯನ್ನು ಮಾಡಿ, ಪರಮಾತ್ಮನ ಜೊತೆಗೆ ಸದೈವ ಒಂದಾಗಿದ್ದಕ್ಕೆ ಸ್ವಾಮಿ ವಿವೇಕಾನಂದರು ಬಹಳ ದಿನ ಬದುಕಲಿಲ್ಲ. ಸೃಷ್ಟಿಗೆ ಬಂದು ಕೇವಲ ಒಂದು 33 ವರ್ಷಕ್ಕಿಂತ ಹೆಚ್ಚಿಗೆ ಬದುಕಿ ಅವರು ದೇಹವನ್ನು ತ್ಯಾಗ ಮಾಡಿದರು. ಜಗದ್ಗುರು ಶಂಕರಾಚಾರ್ಯರು ಬಂದರು, 32 ವರ್ಷ ಬದುಕಿ ಹೋದರು. ಆದಿ ಜಗದ್ಗುರು ಬಸವಣ್ಣವರು ಬಂದರು, ಸ್ವಲ್ಪ ದಿನದಲ್ಲಿ ಅವರು ತಮ್ಮ ದೇಹವನ್ನು ತ್ಯಾಗ ಮಾಡಿದರು. ಅಕ್ಕ ಮಹಾದೇವಿ ಬಂದಳು, ಸ್ವಲ್ಪ ದಿನದಾಗ ಅವಳು ಕದಲಿ ಬಾಳವನ್ನು ಸೇರಿಕೊಂಡ್ಳು. ಹೀಗೆ ಸಾಕಷ್ಟು ಜನ ಮಹಾತ್ಮರು ಬಂದು ಅವರ ಕಾಲದಲ್ಲಿ ಅವರನ್ನು ಮಾಡಿದರು. ನಿಮ್ಮಲ್ಲಿ ನೀಲಕಂಠೇಶ್ವರ ಮಹಾದೇವರು ಸ್ವಲ್ಪ ದಿನ ಅವರನ್ನು ಕಾಲವನ್ನು 13 ವರ್ಷ ಅವ್ರ ಕಾಲ ಮಾಡಿ ಇವತ್ತು ಅವ್ರ ಜಾತ್ರೆ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಏನಂದರೆ ನಾವು ಮಾಡಿರುವಂಥ ಕಾರ್ಯವನ್ನು ನಮಗೆ ಈ ಒಂದು ಗತಿಯನ್ನು ಕಾಣಿಸ್ತದೆ. ಅದಕ್ಕೆ ಗುರು ಬಂಧುಗಳೇ, ಈ ಸಂದರ್ಭದಲ್ಲಿ ಭಾಳಷ್ಟು ವಿಚಾರವನ್ನು ಮಾಡುವಂಥದ್ದು, ನೀವೇನಾದರೂ ಮಾಡ್ತೀರಿ ಅಂತಂದರೆ ಆ ಪರಮಾತ್ಮನ ದಿವ್ಯ ಸನ್ನಿಧಾನದಲ್ಲಿ ನೀವಿದ್ದೀರಿ ಅಂತ ಭಾವಿಸ್ಬೇಕು. ಇದೇನು ಸೃಷ್ಟಿ ಇದೆ ಅಂದರೆ ನೀವು ಮಾಡಿದ್ದಲ್ಲ. ನೀವೇನಾದರೂ ನಾ ಮಾಡೀನಿ, ಇವತ್ತು ನಂದದ, ನನ್ನ ಹೊಲ, ನನ್ನ ಮನೆ, ನಂದು ಅಂದು ಹೋದವರು ಬಹಳ ಜನ ಆಗಿ ಹೋಗಿದ್ದಾರೆ. ನಿಮಗೆ ಒಂದು ದೃಷ್ಟಾಂತವನ್ನು ನೆನಪು ಬರ್ತದೆ. ಸಂಸಾರದಲ್ಲಿ ಹೆಂಗಿರ್ತದೆ ಸಂಸಾರ ಅಂದ್ರೆ, ಒಬ್ಬ ರಾಜೆ ಇರ್ತಾನಂತೆ. ಅವ ರಾಜೆ ಹೋಗಿ ತನ್ನ ಮಗನಿಗೆ ಉತ್ತರಾಧಿಕಾರವನ್ನು ಮಾಡಿ ಹೊಲವನ್ನು ತೋರಿಸ್ಲಿಕ್ಕೆ ಹೋಗ್ತಾನಂತೆ. ಹೊಲ ತೋರಿಸ್ಲಿಕ್ಕೆ ಹೋದಾಗ ಆ ಸೀಮಿಗಲ್ಲಿನ ಮೇಲೆ ನಿಂತು ತೋರಿಸ್ತಾನಂತೆ, ನೋಡಪ್ಪ ಮಗನೇ, ಇದೆಲ್ಲ ಹೊಲ ಎಲ್ಲ ನಂದೇ ಇದೆ ಇದು ಅಂತ. ಆವಾಗ ಆ ಸೀಮಿಗಲ್ಲಿ ಹೇಳ್ತದಂತ, ರಾಜ, ನಿನ್ನಂಥವ್ರು ಬಹಳ ಮಂದಿ ಆಗಿ ಹೋಗ್ಯಾರೋ, ಈಗ ನಿನ್ನಂಥವ್ರು ಎಷ್ಟೋ ಮಂದಿ ಆಗಿ ಹೋಗಿದ್ದಾರೆ, ಈಗ ನೀನು ಒಬ್ಬ ಬಂದು ನಂದು ಅಂತ ಹೋಗಿದ್ದಿ, ಈಗ ನಿನ್ನ ಮಗ ಬಂದ ನಂದಂತ ಹೋಗಿದ್ದಾನೆ. ನಾ ಮಾತ್ರ ಅಷ್ಟೇ ಅದೀನಿ. ನಾ ಮಾತ್ರ ಅವಾಗನೂ ಅಷ್ಟೇ ಇದ್ದೀನಿ, ಈಗನೂ ಅಷ್ಟೇ ಇದ್ದೀನಿ. ನಿಮ್ಮ ಅಪ್ಪ ನಿಮ್ಮ ಮುತ್ತೆ ನಂದಂತ ಹೋಗಿದ್ದಾನೆ, ನಿಮ್ಮ ಅಪ್ಪ ನಂದಂತ, ನೀನು ನಿನ್ನ ಮಗ ಬಂದಾನ, ಅವನು ನಂದಂತ ಹೋಗಿದ್ದಾನೆ. ಇದು ಯಾವುದು ಶಾಶ್ವತವಾಗಿದ್ದಲ್ಲ. ಯಾಕಲ್ಲ ಅಂದ್ರೆ ಇದು ದೇವನ ಸೃಷ್ಟಿ ಇದೆ, ಇದು ಆ ಪರಮಾತ್ಮನ ಸೃಷ್ಟಿ ಇದೆ. ಇದನ್ನು ನೀವು ಈ ಸಂದರ್ಭದಲ್ಲಿ ನಿಶ್ಚಯ ಮಾಡಬೇಕು. ನೀವು ಭಲೆ ಶ್ರೀಮಂತರಿರ್ಬೋದು, ಇಲ್ಲಿ ಕುಂತವರು ಭಲೆ ಬಡವರು ಇರ್ಬೋದು, ಭಲೆ ದಾನವನ್ನು ಮಾಡಿ ಪುಣ್ಯ ಮಾಡಿರಬೇಕು, ಭಲೆ ನೀತಿ ಶಾಸ್ತ್ರವನ್ನು ಅಳವಡಿಸ್ಕೊಂಡಿರ್ಬೇಕು. ಆದರೆ ನಿಮ್ಮಲ್ಲಿರುವಂಥ ವಿಚಾರಗಳು ಏನದವಲ್ಲ, ಅದು ಆ ಗುರುವಿನ ಶ್ರೀಚರಣದಲ್ಲಿ ಸಮರ್ಪಿತರಾಗಬೇಕು. ಏನು ಮಾಡಬೇಕು? ಆ ಗುರುವಿನ ಸನ್ನಿಧಾನದಲ್ಲಿ ಹೋಗಬೇಕು. ಗುರು ಅವನ ಶಾಸ್ತ್ರಗಳು ಭಾಳ ಇದ್ದಾವೆ, ಗುರುವಿನ ಚಿಂತನೆಯನ್ನು ಭಾಳ ಇದ್ದಾವೆ. 4 ವೇದಗಳು, 6 ಶಾಸ್ತ್ರ, 18 ಪುರಾಣಗಳೆಲ್ಲವೂ ನೇತಿ 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 ಎಂದು ವರ್ಣನೆ ಮಾಡಲಿಕ್ಕೆ ಆಗಿಲ್ಲ. ಯಾರ್ದು? ಆ ಗುರುವಿನ ಒಂದು ಶಬ್ದ ಆಗಿದೆ. ಅದಕ್ಕಾಗಿ ಆ ಗುರು ಎಂಥ ಕರುಣಾಮೂರ್ತಿ ಇರ್ತಾನೆ, ಎಂಥ ಕರುಣಾಗುಣ ಇರ್ತಾನೆ ಅಂತಂದರೆ ಸಾಕಷ್ಟು ಉದಾಹರಣೆಗಳು, ಸಾಕಷ್ಟು ಮಾಹಿತಿಗಳು ನಿಮಗೆಲ್ಲ ಸಿಕ್ಕಿದ್ದಾವೆ. ಅದನ್ನು ಆ ಗುರುವಿನ ಒಂದು ದರ್ಶನವನ್ನು ಮಾಡಲಿಕ್ಕೆ, ಆ ಪರಬ್ರಹ್ಮ ಸ್ವರೂಪನ ದರ್ಶನವನ್ನು ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಜೀವನ ದರ್ಶನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಜೀವನ ಅಂದರೆ ನಾವು ಈಗ ಕೂತ್ಕೊಂಡಿದ್ದೀವಲ್ಲ, ಇದು ಜೀವನ. ಜೀವನದಲ್ಲಿ ಏನು ಮಾಡಬೇಕಂದ್ರೆ ದರ್ಶನ ಮಾಡೋದು. ದರ್ಶನ ಅಂದರೆ ಏನು ಮಾಡೋದು? ನೋಡೋದು. ದರ್ಶನ. ಆ ಪರಮಾತ್ಮನನ್ನು ನಾವು ಏನಂದರೆ ಜೀವನದಲ್ಲಿ ದರ್ಶನವನ್ನು ಮಾಡಬೇಕು. ದರ್ಶನವನ್ನು ಮಾಡಬೇಕಾದ್ರೆ ನಮಗೆ ಮತ್ತೊಂದು ಯಾವುದೂ ವಸ್ತು ಕಾಣಂಗಿಲ್ಲ. ನಮ್ಮ ಕಣ್ಣಿಗೆ ಕಾಣಿಸ್ಬೇಕಾಗಿದ್ದು ಯಾರು ಅಂದರೆ, ಯಾರು ಕಾಣಿಸ್ತಾರೆ? ಕಲ್ಲು, ಮಣ್ಣು, ಇವೆಲ್ಲ ಕಾಣಿಸ್ತವೆ. ನಾವೇ ಮಾಡ್ತೀವಿ, ನಾವೇ ನಮಸ್ಕಾರ ಮಾಡ್ತೀವಿ. ನಾವು ಮಾಡಬೇಕದಕ್ಕಿಂತ ಪೂರ್ವದಲ್ಲಿ
ಅವರು ನಮ್ಮನ್ನು ಬಂದು ಆಶೀರ್ವಾದವನ್ನು ಮಾಡ್ತಾರೆ. ಅದಕ್ಕೆ ನೀವೆಲ್ಲ ಆ ಗುರುವಿನ ಮಕ್ಕಳಾಗಬೇಕು. ಇಂಥ ಒಂದು ಶುಭ ಸಂದರ್ಭದಲ್ಲಿ ನೀವ್ಯಾರೂ ಹಾಗೆ ಸಾಯಬಾರ್ದು. ಏನು ಅಂತಂದರೆ ಎಷ್ಟು ದಿನ ಅಂತ ಬದುಕವ್ರಿ ಹೀಗೆ. ಈಗ ನೋಡ್ರಿ, ಈಗ ನಾವು ಚಿಕ್ಕವ್ರು ಇರುವಾಗ ನೋಡಿದಾಗ ಸುಮಾರು ಒಂದು 20-22 ವರ್ಷ ಇರುವಾಗ ಈ ಊರಿಗೆ ಬಂದಿದ್ದು. ಅವಾಗ ನೋಡಿದಾಗ ಇವರೆಲ್ಲ ಒಂದು ಇಟಿಟೆ ಇದ್ದರು, ವೀರೇಶ್ ಇಟಿಟೆ ಇದ್ದ, ಎಲ್ಲ ಇದ್ರು. ಈ ಮುದುಕಾಕ ಅವರೆಲ್ಲ ಕೂದಲೆಲ್ಲ ಬೆಳಗಾಗ್ಬಿಟ್ಟು, ನಮ್ಮ ಕೂದಲು ಬೆಳಗಾಗ್ಯಾವ. ಈಗೆಲ್ಲ ಭಾಳ ಜನ ಸಣ್ಣ ಸಣ್ಣ ಮಕ್ಕಳಿದ್ರಿ. ಇಲ್ಲ ನೋಡಿದಾಗ ಎಲ್ಲರೂ ದೊಡ್ಡ ದೊಡ್ಡಾಗಿ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಅದಾರ. ಇದು ಪರಿವರ್ತನೆ ಈ ಜಗತ್ತಿನ. ಇವರೆಲ್ಲ ಏನೋ ಮಾಡ್ತಿದ್ರು, ಇವರೆಲ್ಲ ಏನೋ ಮಾಡ್ತಿದ್ರು, ಭಾಳ ಸಣ್ಣವರಿದ್ರು ಅವಾಗೆಲ್ಲ. ಇವತ್ತು ಜಗತ್ತಿನ ಪರಿವರ್ತನೆ ಆಗ್ತಾ 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 ಸೃಷ್ಟಿಯ ನೇಮ ಇದೆ, ಪರಿವರ್ತನೆ ಆಗ್ತಾ ಇದೆ. ಎಲ್ಲಿಗೆ ಆಗ್ತಾ ಇದೆ? ನಮ್ಮನ್ನು ಹುಟ್ಟಿದ್ದು ಮುಂದೆ ಮೃತ್ಯು ತೊಗೊಂಡು ಹೋಗುತ್ತೆ. ಅದಕ್ಕೆ ನೀವು ಇರೋದ್ರೊಳಗಾಗಿ ಏನು ಮಾಡಬೇಕು? ನೀವು ಜೀವಂತವಾಗಿ ಇರೋದ್ರೊಳಗಾಗಿ ನೀವು ಅನ್ಕೋಬೇಕು, ನೀವು ನಮಗೆ ಆಗುದಿಲ್ಲ ರೀ ಅಂತ ಅನ್ಬೇಡ್ರಿ. ಏನಾಗುದಿಲ್ಲ ಅಂತ? ಊಟ ಮಾಡೋದು ಆಗೋದಿಲ್ಲ ಅಂದ್ರೆ ನಮ್ಮದು ಒಪ್ಪಿಗೆ ಅದ, ಅಥವಾ ಕೆಲಸ ಮಾಡೋದು ಆಗೋದಿಲ್ಲ ಅಂತ ನಮ್ಮದು ಒಪ್ಪಿಗೆ ಅದ. ಆದರೆ ಆ ಗುರುದೇವರ ಒಂದು ಆಶೀರ್ವಾದನ ತಗೊಳ್ಳೋದು ಆಗೋದಿಲ್ಲ ಅಂತ ಅನ್ಬೇಡ್ರಿ. ಹೌದಲ್ಲ? ಮಾಡ್ಕೊತೀರಿ? ಹಂಗಾದ್ರೆ ನಾವು ಭಾಳ ಕಠಿಣ ಅದ ರೀ, ಅದು ನಿಯಮ ಭಾಳ ಅದಾವ. ನಾವು ಬಂದಾಗ ಇಲ್ಲೇ ಗುರುಗಳಿಂದ ದೀಕ್ಷೆ ತೊಗೊಂಡಾಗ ಭಾಳ ಮಂದಿ ಬೈತಿದ್ರು, ಇವ ಲಿಂಗ ಕಟ್ಕೊಂಡು ನಲ್ಲೋ ಮರ ಅಂತಿದ್ರು. ಸಣ್ಣ ಒಬ್ಬ ಬಂದು ರುದ್ರಾಕ್ಷಿಣೆ ಹರಿದಿದ್ರ. ಯಾಕೆ? ಅದ್ರ ಬಗ್ಗೆ ಜ್ಞಾನ ಇಲ್ಲ. ಜ್ಞಾನ ಇಲ್ಲಂದ್ರೇನು? ಆ ಪರಮಾತ್ಮನ ದಿವ್ಯ ಸನ್ನಿಧಾನಕ್ಕೆ ಹೋಗಲಿಕ್ಕೆ ಅವೆಲ್ಲ ಅಡೆತಡೆಗಳದಾವ. ಈ ಕಾರ್ಯಕ್ರಮ ನಿಜಕ್ಕೂ ಸ್ವಾರ್ಥಕ ಆಗಬೇಕಂದ್ರೆ ನೀವು ಗುರುವಿನ ಮಕ್ಕಳಾಗಬೇಕು. ಅಂಥ ಗುರುಗಳು ನಮ್ಮ ಸಾಮೀಪ್ಯದಲ್ಲಿ ಭಾಳಷ್ಟು ಜನರಿದ್ದಾರೆ. ಆ ಗುರುವಿನವನ ದಿವ್ಯ ದರ್ಶನವನ್ನು ಪಡ್ಕೋಬೇಕು. ಯಾವಾಗ ನೀವು ಗುರುವಿನ ದರ್ಶನವನ್ನು ಪಡ್ಕೊತೀರಿ, ಗುರುವಿನ ಆಶೀರ್ವಾದವನ್ನು ಪಡ್ಕೊತೀರಿ, ಅವಾಗ ಈ ಜೀವನ ದರ್ಶನ ಕಾರ್ಯಕ್ರಮ ಸಾರ್ಥಕ ಆಗತ್ತೆ. ನೀವು ಬಲೆ ಹುಗ್ಗಿ ಮಾಡಿ ಉಣ್ತೀರಿ, ಮನೆಗೆ ಹೋಗ್ತೀರಿ. ಬಲೆ ಏನೋ ಮಾಡ್ರಿ, ಹೋಗ್ತೀರಿ. ಈ ಮಾತು ನಮ್ಗೆ ಯಾಕೆ ಹೇಳಾಕತ್ತೀರಿ ಇವತ್ತಂದ್ರೆ, ಇಲ್ಲೆಲ್ಲ ಮುದುಕಿಯರು ಬಂದು ಕುಂತಾರ. ಒಂದಿಷ್ಟು ಮಂದಿ ಸ್ವಲ್ಪ ದಿನದಾಗ ಮಣ್ಣಿಗೆ ಹೋಗ್ತಾರೆ. ಇವ್ರು ಮಣ್ಣಿಗೆ ಹೋಗ್ತಾರಂದ್ರೆ ಇವ್ರು ದೇವ ಗುರುಗಳಂದ್ರೆ ಬೇಡ ಅಂತಾರೆ. ಆ ನಾಮಸ್ಮರಣ ಏನಂದರೆ ಬೇಡ ಅಂತಾರೆ. ಮಾಡಿಕೊಡ್ರಿ ಆದಷ್ಟು ಬೇಗ. ನಾನು ನಿಮಗೆ ಯಾಕೆ ಒತ್ತಿ ಹೇಳ್ತೀರಿ ಅಂದ್ರೆ, ನಾವು ಇದೇ ಊರವ್ರು ಅದೀವಿ, ಅದಕ್ಕೆ ಒತ್ತಿ ಹೇಳಾಕತ್ತೀನಿ. ನೀವು ನಂಬರಿ ಬಿಡ್ರಿ. ಆದರೆ ಈ ಊರವ್ರೆ ಅದೀವಿ ಅಂತ ಪಕ್ಕ ಗೊತ್ತದ ನಮಗೆ. ಯಾಕೆ ಅನೇಕ ಜನ್ಮಾಂತರದಲ್ಲಿ ಬಿಟ್ಟು ಹೋಗಿದ್ದಾರೆ. ಏನೋ ಈ ಊರಾಗ ಏನಾಗ್ಯದ ಬಿಟ್ಟು ಹೋಗಿದ್ದಾರೆ. ಅಷ್ಟೋ ಯಾರೋ ತಲೆಮಾರದಿಂದ ಬಿಟ್ಟು ಹೋಗಿದ್ದಾರೆ. ಮತ್ತೆ ಏನೋ ದೇವಮಾಯಿ ಕರೆಸಿದಾಳೆ, ಅದು ಬಂದಿದ್ದು ಆಗ್ಯದ. ಗುರುಗಳ ಆಶೀರ್ವಾದ ಇಲ್ಲಾಗಿದೆ. ಮತ್ತೆ ಈ ಕಾರ್ಯಕ್ರಮ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಆಗಿದೆ. ಅದಕ್ಕಾಗಿ ಮತ್ತೆ ಪುನಃ ನಿಮಗೆ ನಾನು ಹೇಳುವುದಂದರೆ, ಒಂದು ಶುಭ ಅವಸರ ಇದೆ. ನೀವು ಒಳ್ಳೆಯ ಗುರುಗಳನ್ನು ಮಾಡಿಕೊಂಡು ದರ್ಶನವನ್ನು ಮಾಡಿಕೊಂಡು ನೀವು ಧನ್ಯರಾಗ್ತೀರಿ. ಈ ಭವ ಬಂಧನದಿಂದ ಮುಕ್ತರಾಗ್ತೀರಿ. ಮತ್ತೆ ಹುಟ್ಟಬೇಡ್ರಿ. ಮತ್ತೆ ಅದೇ ಮಲ್ಮೂತ್ರದಾಗ ಹುಟ್ಟಬೇಕು, ಮತ್ತೆ ಸಾಯಬೇಕು, ಮತ್ತೆ ಹುಟ್ಟಬೇಕು. ಬೇಸರ ಆಗಿಲ್ಲ ನಿಮಗೆ? ಬೇಸರ ಆಗಲ್ಲ. ಅದೇ ಕುಟ್ಟಬೇಕು, ಅದೇ ಬೀಸಬೇಕು, ಅದೇ ಕುಟ್ಟಬೇಕು, ಅದೇ ಬೀಸಬೇಕು. ನನಗಂತೂ ಇಷ್ಟು ನೋಡಿದ್ರೆ ಇಟ್ಟು ಹೊಲಸು ಅನ್ನಿಸ್ತದ. ನೀವು ಮಾಡೋದು ನೋಡ್ರಿ, ಏನು ಮಾಡ್ತಿರು ಏನು? ಬೆಳಗ್ಗೆ ಎದ್ದು ಕೂಡಲೇ ಓಡ್ತೀರಿ, ಸಾಯಂಕಾಲ ತನಕ ಓಡ್ತೀರಿ. ರಾತ್ರಿನೂ ಮಲಗಲ್ಲ, ಹಗಲೂ ಮಲಗಲ್ಲ. ಯಾರಿಗೋಸ್ಕರ ಮಾಡ್ತಿರೋ? ಹಿಂಗೆ ಮಾಡಿ ತಲೆದಿಂಬಿನಾಗ ಒಂದು 10,000 ಇಟ್ಟಿರ್ತಾವ. ಅವ್ನು ಕುಡುಕ್ ಬಂದು ತೊಗೊಂಡು ಹೋಗ್ಬಿಡ್ತಾನೆ. ಇವು ಮತ್ತೆ ಕಾಲಿನಿ ಅವ್ನು ಕುಡಿದು ಮಸ್ತ್ ಇರ್ತಾನೋ. ಆದ್ರೆ ಇವ್ರು ಮಾತ್ರ ದುಡ್ದೇ ಸಾಯ್ಬೇಕು. ಸಾಯಿರಿ ಇಲ್ಲಂತಲ್ಲ, ದುಡಿಬೇಕು. ಹೊಟ್ಟಿಗೆ ಬಟ್ಟೆಗೆ ಆನಂದಕ್ಕಾಗಿ ದುಡಿಬೇಕು. ಕೆಲಸ ಮಾಡದೇ ಇರಬಾರ್ದಂತಲ್ಲ, ಆ ದೇವನಿಗಾಗಿ ದುಡಿಬೇಕು. ಯಾರಿಗೆ? ಆ ಪರಮಾತ್ಮನಿಗಾಗಿ ದುಡಿಬೇಕು. ಎಲ್ಲರೂ ದುಡಿದಿದ್ದಾರೆ, ನೀವು ದುಡೀರಿ, ನೀವು ಆನಂದವನ್ನು ಅನುಭವಿಸ್ರಿ ಅಂತ ಹೇಳ್ತಾ, ನೀವೆಲ್ಲರೂ ಆ ಗುರುವಿನ ಮಕ್ಕಳಾಗ್ತೀರಿ ಅಂತ ಒಂದು ನಿಶ್ಚಯನ ಮಾಡ್ಕೊಳ್ತಾ ಇದ್ದೀವಿ. ನೀವು ದೀಕ್ಷೆಯನ್ನು ತಗೊಳ್ರಿ. ಆದಷ್ಟು ಬೇಗ ನೀವು ಒಬ್ಬರು ಗುರುಗಳ ಹತ್ರ ದೀಕ್ಷೆ ತಗೊಂಡು ಧನ್ಯರಾಗ್ತೀರಿ ಅಂತ ನಿಮ್ಮಲ್ಲಿ ಕೇಳಿಕೊಂಡು ನಮ್ಮ ಆಶೀರ್ವಚನಕ್ಕೆ ಶ್ರೀ ಗುರುದೇವರ ಚಿರುಚರಣದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಗುರು